ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಸಂಕಷ್ಟ ಚತುರ್ಥಿ ಆಚರಣೆ ಬಗ್ಗೆ ನಾನೊಂದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಪ್ರೀವಿಯಸ್ಲಿ ಕೂಡ ನಾನು ಹಾಕಿದ್ದೀನಿ, ಬಟ್ ಅದನ್ನ ನಾನು ಕಂಪ್ಲೀಟ್ ಮಾಡಿಲ್ಲ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ನಾನು ಏನೋ ಮಧ್ಯಾಹ್ನದಿಂದ ನಾನು ಏನು ಮಾಡಿದೆ ಅನ್ನೋದನ್ನ ನಾನು ಶೂಟ್ ಮಾಡಿ ತೋರಿಸಿದ್ದೀನಿ. ಬಟ್ ಆಲ್ಮೋಸ್ಟ್ ಸಂಕಷ್ಟ ಚತುರ್ಥಿ ಆಚರಣೆ ನನ್ನ ಮನೆಯಲ್ಲಿ ನಾನು ಮಾಡೋದು ಹಾಗೆ ಇರುತ್ತೆ. ಬಟ್ ಇವತ್ತು ನಾನು ಮಾರ್ನಿಂಗ್ ಇಂದಾನೆ ನಾನು ಪೂಜೆಯಿಂದ ಹಿಡಿದ್ಬಿಟ್ಟು ಯಾವ ರೀತಿ ಆಚರಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರ್ಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇವತ್ತಾನೆ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ, ಸ್ಕಿನ್ ಕೇರ್ ಮಾಡ್ಕೊಂಡೆ. ಇವಾಗ ನಾನು ಪೂಜೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ನಿಮ್ಮ ಜೊತೆ ಒಂದು ಇಂಟ್ರೋ ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ. ಮೊಟ್ಟ ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಈ 2025ರ ಸಂಕಷ್ಟ ಚತುರ್ಥಿಯ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸಂಕಷ್ಟ ಚತುರ್ಥಿ ಅನ್ನೋದು ತುಂಬಾ ಜನ ಆಚರಣೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಅವರವರ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಕೂಡ ಅಷ್ಟೇನೆ, ನನ್ನ ನಂಬಿಕೆ, ನನ್ನ ಒಂದು ಆಸಕ್ತಿ ಅಂಡ್ ನನ್ನ ಒಂದು ಸಮಾಧಾನ. ನಾನು ಇದನ್ನ ಮಾಡ್ತಾ ಇರುವಂತದ್ದು ನನಗೆ ತುಂಬಾ ಖುಷಿ ಕೊಡುತ್ತೆ ಇದು. ಸೊ ಈ 2025ರ ಸಂಕಷ್ಟ ಚತುರ್ಥಿ ಪ್ರತಿಯೊಬ್ಬರ ಬಾಳಲ್ಲೂ ಕೂಡ ಹೊಸ ಬೆಳಕನ್ನ ತರಲಿ ಅಂತ ಕೂಡ ನಾನು ಆಶಿಸ್ತೀನಿ. ಅದೇ ರೀತಿನೇ ವಿಘ್ನೇಶ್ವರ ಎಲ್ಲರ ಜೀವನದ ವಿಘ್ನಗಳನ್ನ ನಾಶಗೊಳಿಸ್ಲಿ, ಹಾಗೆ ನಿರ್ವಿಘ್ನವಾಗಿ ನೀವೆಲ್ಲ ಅನ್ಕೊಂಡಿರೋ ಕೆಲಸಗಳೆಲ್ಲವೂ ಕೂಡ ಕೈಗೂಡ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಇವಾಗ ಬನ್ನಿ, ನಾನು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಸೊ ಪೂಜೆ ಮಾಡಿಕೊಂಡು ನಿಮ್ಮೆಲ್ಲರನ್ನು ಕೂಡ ನಾನು ಎಂಟರ್ಟೈನ್ ಮಾಡಬೇಕು. ಹೋಲ್ ಡೇ ಏನೇನು ಮಾಡ್ತೀನಿ ಅದನ್ನೆಲ್ಲದನ್ನು ಕೂಡ ನಾನು ಶೂಟ್ ಮಾಡಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗುತ್ತೆ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟನ್ನು ಮಾತ್ರ ಕೇಳಕ್ಕೆ ಸಾಧ್ಯ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ಬನ್ನಿ, ನಾನು ಪೂಜೆ ಎಲ್ಲ ಮಾಡೋದ್ರ ಮೂಲಕ ನಿಮಗೆ ತೋರಿಸ್ತೀನಿ. ನಾನು ಮಾರ್ನಿಂಗಿಂದ ಏನೂ ತಿಂದಿಲ್ಲ. ಸೊ ಆ್ಯಕ್ಚುಲಿ ಈ ಆಚರಣೆ ಬಂದ್ಬಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅಂದರೆ, ಎದ್ದಾಗಿಂದ ಹಿಡಿದ್ಬಿಟ್ಟು ನಾನು ಒಂದು ಲೋಟ ಬಿಸಿನೀರು ಕೂಡ ಕುಡಿಯೋದಿಲ್ಲ. ಅಂದರೆ ಒಲೆ ಮೇಲೆ ಬೇಯಿಸಿರೋಂಥದ್ದನ್ನು ಏನೂ ತಂದು ತಿನ್ನೋದಿಲ್ಲ. ಸೊ ಆಲ್ಮೋಸ್ಟ್ ಸ್ವಲ್ಪ ಲೈಟಾಗಿ ಫ್ರೂಟ್ಸ್ ತಿಂತೀನಿ ಅಷ್ಟೇ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಜಸ್ಟ್ ಫ್ರೂಟ್ಸ್ ತಿನ್ಕೊಂಡು ಸ್ವಲ್ಪ ಲೈಟಾಗಿ ತಿನ್ಕೊಂಡು ಉಪವಾಸ ಮಾಡ್ತೀನಿ. ಈವ್ನಿಂಗ್ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದ್ಬಿಟ್ಟು ಚುಕ್ಕಿ ಅಥವಾ ಚಂದ್ರನ ನೋಡಿ ನನ್ನ ಸಂಕಷ್ಟನ ನಾನು ಕಳಿತೀನಿ. ಸೊ ಅಲ್ಲಿವರೆಗೂ ಕೂಡ ನಾನು ಏನೇನು ಮಾಡ್ತೀನಿ ಅನ್ನೋದನ್ನ ನಿಮ್ಗೆಲ್ರಿಗೂ ನಾನು ಶೂಟ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ಬನ್ನಿ ಫಟಾಫಟ್ ಅಂತ ಹೇಳ್ಬಿಟ್ಟು ದೇವರಿಗೆ ಪೂಜೆ ಮಾಡೋಣ. ನಮ್ಮಮ್ಮ ನೋಡಿ ಇನ್ನೂ ಸ್ನಾನ ಮಾಡಿದೆ, ಬಿಚ್ಚೊಳ್ಳಿ ಗೌರಮ್ಮ ಥರ ಇದ್ದಾರೆ. ಹೋಗವ ಸ್ನಾನ ಮಾಡೋ. ಕೆಲಸ ಹಬ್ಬದ ಕೆಲಸ. ಸೊ ಹಾಗಾಗಿ ಎಲ್ಲರೂ ಬ್ಯುಸಿ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಪೂಜೆ ಮಾಡೋದಕ್ಕಿಂತ ಮೊದಲು ಹೇಗಿದೆ ದೇವ್ರ ಮನೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತಗೋತಾ ಇದ್ದೀನಿ. ನೆನ್ನೆ ಪೂಜೆ ಮಾಡಿದ್ದೆ, ಅಂದರೆ ನೆನ್ನೆ ಅಷ್ಟೇ ಅಲ್ಲ, ನಮ್ಮ ಮನೇಲಿ ಎವ್ರಿ ಡೇನೂ ಕೂಡ ನಾವು ಪೂಜೆ ಮಾಡ್ತೀವಿ. ಸೊ ಹಾಗಾಗಿ ಇದು ಒಂದು ಕ್ಲಿಪ್ಪಿಂಗ್ಸ್ ಇರಲಿ, ಬಿಫೋರ್ ಪೂಜೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ತೊಗೊಂಡು ತೋರಿಸಿದ್ದೀನಿ. ಸೊ ಇವಾಗ ನಾನು ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಿಲ್ಲ, ಯೂಶ್ವಲಿ ನಾನು ಮಾಡೋ ಪೂಜೆ ವಿಧಾನ ಹೇಗೆ ಅಂದರೆ, ನಾವು ವಾರದಲ್ಲಿ ಒಂದು ದಿನ ಅಂದರೆ ಗುರುವಾರ ಆಲ್ಮೋಸ್ಟ್ ದೇವ್ರ ಏನು ಐಟಮ್ಸ್ ಎಲ್ಲ ಇರುತ್ತೆ ಅಲ್ವಾ, ಬೆಳ್ಳಿ ತಾಮ್ರ ಎಲ್ಲ ಐಟಮ್ಸನ್ನು ಕೂಡ ನಾವು ವಾರದಲ್ಲಿ ಒಂದು ದಿನ ನಾವು ತೊಳೆದು ಬೆಳಗ್ಗೆ ಪೂಜೆ ಮಾಡ್ತೀವಿ. ಅದು ಗುರುವಾರ ಮಾಡ್ತೀವಿ. ಯಾಕಂತಂದರೆ ಶುಕ್ರವಾರ ಲಕ್ಷ್ಮೀ ವಾರ ಆಗಿರುತ್ತೆ. ಸೊ ಹಾಗಾಗಿ ಅವತ್ತಿನ ದಿನ ನಾವು ಕಳಶನ ತೆಗಿಬಾರ್ದು ಅಂತ ಹೇಳಿಬಿಟ್ಟು ಹಿಂದಿನ ದಿನನೇ ಗುರುವಾರ ಬಂದುಬಿಟ್ಟು ಎಲ್ಲ ಥರದ್ದು ಕೂಡ ಪ್ರಿಪ್ರೇಷನ್ ಮಾಡ್ಕೊತೀವಿ. ಬಟ್ ಪೂಜೆ ಮಾಮೂಲು ಎವ್ರಿಡೇ ಇದ್ದಂಗೆ ಇರುತ್ತೆ. ಇವತ್ತು ಸಂಕಷ್ಟ ಚತುರ್ಥಿ ಆಗಿರೋ ಕಾರಣ ಗಣೇಶನಿಗೆ ವಿಶೇಷವಾದ ಪೂಜೆ ಅಲ್ವಾ. ಸೊ ಹಾಗಾಗಿ ನಾನಿವತ್ತು ಗಣೇಶನಿಗೆ ನೀಟಾಗಿ ಸ್ನಾನ ಮಾಡಿಸಿದ್ದೀನಿ. ಸೊ ಗಣೇಶನಿಗೆ ನೀಟಾಗಿ ಸ್ನಾನ ಮಾಡಿಸಿ ಫಸ್ಟು ನಾನು ಈ ಥರ ವೈಟ್ ನಾಮ ಇಡ್ತೀನಿ. ವೈಟ್ ನಾಮ ಇಟ್ಬಿಟ್ಟು ಅದ್ರ ಮೇಲೆ ನಾನು ಈ ಥರ ಕುಂಕುಮ ಅಪ್ಲೈ ಮಾಡ್ತೀನಿ. ಸೊ ದಟ್ ಅದು ಕುಂಕುಮ ಚೆನ್ನಾಗಿ ಕುತ್ಕೊಡುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೆ. ಸೊ ಹಾಗಾಗಿ ನಾನು ಈ ಥರ ಗಣೇಶನಿಗೆ ನಾಮ ಇಡ್ತೀನಿ. ಸೊ ಇಷ್ಟಾದ್ಮೇಲೆ ನಾನು ಅಲಂಕಾರ ಸ್ಟಾರ್ಟ್ ಮಾಡ್ಕೋತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಸ್ವಲ್ಪ ಹೂವು ಕಡಿಮೆನೇ ಇತ್ತು. ನನಗೆ ಹೂವು ಜಾಸ್ತಿ ಇರಬೇಕು. ಸೊ ಆವಾಗ ನನಗೆ ಪೂಜೆ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಇನ್ನು ಏನಕ್ಕೆ ಅಂದರೆ ಅಲಂಕಾರ ಚೆನ್ನಾಗಿ ಮಾಡಬೇಕು. ಸೊ ದೇವರುಗಳಿಗೆ ನಾವೆಷ್ಟು ಹೂವಿನ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡ್ತೀವೋ ಅಷ್ಟು ಅದು ಕಣ್ಣು ಮನನ ತಂಪು ಮಾಡುತ್ತೆ. ಸೊ ಹಾಗಾಗಿ ನನಗೆ ಹೂವು ಜಾಸ್ತಿ ಇರಬೇಕು. ಬಟ್ ಸಮ್ಹೌ ಇವತ್ತು ಕೂಡ ಪರವಾಗಿಲ್ಲ ಮಾಡಿದೆ. ಬ್ಲಾಕ್ ಹಾಕೊಂಡು ಪೂಜೆ ಮಾಡಬೇಡ ಅಂತಂದರು, ಅದಕ್ಕೆ ವೈಟ್ ಹಾಕೊಂಡ್ಬಂದಿದ್ದೀನಿ. ಎನಿವೆ ವೈಟ್ ಕೂಡ ನನ್ನ ಫೇವ್ರೆಟ್ ಕಲರ್. ಸೊ ಬನ್ನಿ ಇವಾಗ ಪೂಜೆನ ಕಂಟಿನ್ಯೂ ಮಾಡೋಣ.
ನಿಜ ಹೇಳಬೇಕಂದ್ರೆ ನಾನು ಈ ಥರ ಕಲರ್ ಎಲ್ಲ ನಾನು ಫಾಲೋ ಮಾಡೋದಿಲ್ಲ. ಟು ಬಿ ಹಾನೆಸ್ಟ್, ನನಗೆ ಇಷ್ಟ ಆಗೋ ಥರನೇ ಕಲರ್ ಬಟ್ಟೆಗಳನ್ನು ವೇರ್ ಮಾಡಿಕೊಂಡು ನಾನು ಪೂಜೆ ಮಾಡೋದಾಗಿರ್ಬೋದು ಮಾಡ್ತೀನಿ, ಅಥವಾ ಟೆಂಪಲ್ ವಿಸಿಟ್ ಆಗಿರ್ಬೋದು ನಾನು ಅದನ್ನು ಕೂಡ ಮಾಡ್ತೀನಿ. ಬಟ್ ಇವತ್ತು ಏನೋ ಗೊತ್ತಿಲ್ಲ, ಸ್ವಲ್ಪ ಸ್ಟ್ರಾಂಗಾಗಿ ಹೇಳಿದ್ರು ಮನೇಲಿ ಅಂತ ಹೇಳಿ ನಾನು ಬ್ಲ್ಯಾಕ್ನ ರಿಮೂವ್ ಮಾಡಿಬಿಟ್ಟು ವೈಟ್ ಕ್ಲಾತ್ನೇ ಹಾಕೊಂಬಂದೆ. ಬಟ್ ಗೊತ್ತಿಲ್ಲ ಇದೆಲ್ಲ ನಿಜನ ಸುಳ್ಳ ಅಂತ ಹೇಳ್ಬಿಟ್ಟು. ಅದು ಅವರವರ ನಂಬಿಕೆ ಆಗಿರುತ್ತೆ. ಸೊ ಹಾಗಾಗಿ ಇರಲಿ, ಪರವಾಗಿಲ್ಲ, ದೊಡ್ಡವ್ರು ಏನಾದರೂ ಹೇಳಿದಾಗ ನಾವು ಪಾಲಿಸ್ಬೇಕಲ್ವಾ. ಸೊ ಹಾಗಾಗಿ ನಾನು ಅದನ್ನು ಪಾಲಿಸ್ತಾ ಇದ್ದೀನಿ ಅಷ್ಟೇ. ಇಷ್ಟಾದಮೇಲೆ ಎಲ್ಲ ಅಲಂಕಾರ ಎಲ್ಲ ಮಾಡಿ ನನಗೆ ಒಂದಷ್ಟು ಶ್ಲೋಕ ಬರುತ್ತೆ. ಆ ಶ್ಲೋಕ ಎಲ್ಲ ನಾನು ದೇವ್ರ ಮುಂದೆ ಕುತ್ಕೊಂಡು ಹೇಳ್ತೀನಿ. ಆಮೇಲೆ ಇವತ್ತು ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಗಣೇಶನ ಶ್ಲೋಕನೇ ಜಾಸ್ತಿ ಹೇಳುವಂಥದ್ದು ನಾನು. ಸೊ ಸಂಕಷ್ಟಹರ ಗಣಪತಿಯನ್ನು ನೆನೆಸ್ಕೊಂಡು ನಾನಿವತ್ತು ಶ್ಲೋಕ ಎಲ್ಲ ಹೇಳಿ ಆಮೇಲೆ ನಾನು ಮಾಮೂಲು ಪೂಜೆ ಮಾಡ್ತೀನಿ. ಸೊ ಪೂಜೆ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ದೇವ್ರ ಮುಂದೆ ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಸೊ ಇವತ್ತು ಕೂಡ ಅದೇ ರೀತಿಯೇ ನಾನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮನಸ್ಸಿನಿಂದ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಶ್ರದ್ಧಾ ಭಕ್ತಿ ತೋರಿಸ್ಬಿಟ್ಟು ನಾನು ಪೂಜೆ ಮಾಡಿದ್ದೀನಿ. ಸೊ ಫೀಲ್ ಹ್ಯಾಪಿ ಅನಿಸುತ್ತೆ. ಮಾಮಿ ಪೂಜೆ ಆಯಿತು, ಎಷ್ಟೋ ಸಮಾಧಾನ ಅನ್ನಿಸ್ತಾ ಇದೆ. ದಿಸ್ ಇಸ್ ನಾಟ್ ಫಸ್ಟ್ ಟೈಮ್. ಎವ್ರಿ ಟೈಮ್ ನಾನು ಪೂಜೆ ಮಾಡಿದಾಗಲೂ ಕೂಡ ನನಗೆ ತುಂಬ ಸಮಾಧಾನ ಫೀಲ್ ಕೊಡುತ್ತೆ. ಸೊ ಇವತ್ತಿನ ಸಂಕಷ್ಟಿಯ ಬೆಳಗಿನ ಪೂಜೆ ಇಲ್ಲಿಗೆ ಮುಕ್ತಾಯ ಆಗಿದೆ. ಬಟ್ ದಿನವಿಡೀ ಏನೇನು ಮಾಡ್ತೀನಿ ತೋರಿಸ್ತೀನಿ, ಆದಷ್ಟು ಕ್ಯಾಪ್ಚರ್ ಮಾಡಿ. ಆ್ಯಂಡ್ ಸಂಜೆಯಿಂದ ಟೆಂಪಲ್ಗೆ ಹೋಗೋದಿದೆ, ಅದನ್ನು ಕೂಡ ತೋರಿಸ್ತೀನಿ. ಇದ್ರ ಮಧ್ಯೆ ನಾನು ಎಸ್ಟರ್ಡೇ ಟೆಂಪಲ್ಗೆ ಹೋಗಿದ್ದೆ, ಹೊಳಲ್ಕೆರೆ ಗಣೇಶನ್ಗೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಹೊಳಲ್ಕೆರೆ ಗಣೇಶ. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ, ಆ್ಯಂಡ್ ತುಂಬ ದೊಡ್ಡ ವಿಗ್ರಹ. ನಾನು ಕೂಡ ನಿನ್ನೆ ಹೋಗಿ ಬಂದೆ. ಇವತ್ತು ಆ್ಯಕ್ಚುಲಿ ಹೋಗ್ಬೇಕಿತ್ತು, ಸಂಕಷ್ಟಿ ದಿನ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ನಮ್ಮ ವಿನಿ ಇವತ್ತು ಎಕ್ಸಾಮ್ ಇದೆ. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಿನ್ನೆನೇ ಕರ್ಕೊಂಡು ಹೋಗಿದ್ದ. ನಿನ್ನೆನೇ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ, ತುಂಬ ಖುಷಿ ಆಯಿತು. ಸೊ ಅದನ್ನು ಕೂಡ ಆ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ದೀನಿ ನಾನು. ಆ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಐ ಹೋಪ್ ನಿಮಗೂ ಇಷ್ಟ ಆಗ್ಬೋದು. ಆ್ಯಕ್ಚುಲಿ ನನ್ನ ಪ್ಲಾನ್ ಇದ್ದಿದ್ದು ಬಂದು ಸಂಕಷ್ಟಿ ದಿನವೇ ನಾನು ಹೊಳಲ್ಕೆರೆ ಗಣಪತಿ ಟೆಂಪಲ್ಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಯಾಕಂದರೆ ಸಂಕಷ್ಟಿ ದಿನ ಹೋದರೆ ಗಣೇಶನ ದೇವಸ್ಥಾನದಲ್ಲಿ ಏನೋ ಒಂಥರ ವಿಶೇಷವಾದ ಅಲಂಕಾರ, ಪೂಜೆ, ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಸೊ ಹಾಗಾಗಿ ನಾನು ಅವತ್ತಿನ ದಿನ ಹೋಗೋಣ ಅಂದ್ಕೊಂಡಿದ್ದೆ. ಬಟ್ ಸಮ್ಹೌ ಹೋಗೋಕ್ಕಾಗಲಿಲ್ಲ. ಮೊದಲೇ ನನ್ನನ್ನು ಗಣೇಶ ಕರೆಸ್ಕೊಂಡ. ಈಗ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಸೊ ಇದು ಹೊಳಲ್ಕೆರೆ ಗಣಪತಿ ಟೆಂಪಲ್. ಇದು ಎಂಟ್ರಿ ಆದರೆ ಎರಡೂ ಸೈಡು ನಮಗೆ ಒಳ್ಳೆ ಆನೆಗಳಿರುತ್ತೆ, ಅಂದರೆ ನಿಜವಾದ ಆನೆಗಳಲ್ಲ, ವಿಚ್ ಈಸ್ ಕನ್ಸ್ಟ್ರಕ್ಟೆಡ್. ಅದನ್ನು ಬಿಸಿಲಲ್ವ ಸಿಕ್ಕಾಬಟ್ಟೆ, ಸೊ ಹಾಗಾಗಿ ಕ್ಲೋಸ್ ಮಾಡಿಬಿಟ್ಟಿದ್ರು, ಹಾಳಾಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ವಿಗ್ರಹ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಗಣೇಶನ ವಿಗ್ರಹ ನೋಡಿದ್ರೇ ಮನಸ್ಸಿಗೆ ಸಖತ್ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗೇ ಇದೆ ಈ ಒಂದು ವಿಗ್ರಹ. ಇಲ್ಲಿಗೆ ನಾನು ತುಂಬ ಸಲ ಬಂದಿದ್ದೀನಿ. ತುಂಬ ಸಲ ಬಂದಾಗಲೂ ಕೂಡ ನನಗೆ ಸೇಮ್ ಕೈಂಡ್ ಆಫ್ ಫೀಲ್, ನನಗೆ ಮತ್ತೆ ಬರಬೇಕು ಅನ್ನೋ ಮನೋಭಾವ ಬರುತ್ತೆ ನನಗೆ. ಆ್ಯಂಡ್ ಗಣೇಶನ ಮುಂದೆ ಕುತ್ಕೊಂಡು ಏನೋ ಒಂದಷ್ಟು ಮಾತಾಡಿದಾಗ ಆ ಸಿಗೋ ಖುಷಿ, ನೆಮ್ಮದಿನೇ ಬೇರೆ ಲೆವೆಲ್ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಒಂದಷ್ಟು ಮಾತುಗಳನ್ನು ಹಾಡ್ಕೊಂಡು ಬಂದೆ. ಅದ್ರ ಜೊತೆಯಲ್ಲಿ ಇಲ್ಲೇ ನಮ್ಮ ಬಾಸ್ ಆಂಜನೇಯ, ಸೊ ಆಂಜನೇಯ ವಿಗ್ರಹನೂ ಇತ್ತು. ಸೊ ಅದನ್ನು ಕೂಡ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದಮೇಲೆ ಗೋವಿಂದನ ವಿಗ್ರಹನೂ ಇತ್ತು, ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಎಲ್ಲ ಥರದ್ದು ಪೂಜೆನೂ ಮುಗಿಸ್ಕೊಂಡ್ವಿ. ನಾವು ದೇವಸ್ಥಾನಕ್ಕೆ ಬಂದ್ವಿ, ಸುಪ್ಪ ದರ್ಶನ ಆಯಿತು. ಆ್ಯಂಡ್ ಗಣೇಶ ಅಂತೂ ಸಕ್ಕತ್ತಾಗಿದೆ ನೋಡ್ಲಿಕ್ಕೆ ಮಾತ್ರ. ಇದು ಗಣೇಶನ ಹೆಸರೇನು? ಕಡಲೆಕಾಳು ಗಣೇಶ. ಸೊ ಇದು ಗಣೇಶನ ಹೆಸರೇನು? ಬಯಲು ಗಣಪತಿ. ಓಕೆ. ಸೊ ಈ ಗಣೇಶನ ಹೆಸರು ಬಂದು ಬಯಲು ಗಣಪತಿ, ಹೊಳಲ್ಕೆರೆಯಲ್ಲಿದೆ. ತುಂಬ ದೊಡ್ಡ ವಿಗ್ರಹ. ನಾನು ತುಂಬ ಸಲ ವಿಸಿಟ್ ಮಾಡಿದ್ದೀನಿ. ಬಟ್ ನಾಳೆ ಸಂಕಷ್ಟಿ ಬರಲಿಕ್ಕಾಗಲ್ಲ, ಬಿಕಾಸ್ ಇವನು ಎಕ್ಸಾಮ್ಗೆ ಹೋಗ್ತಾನಂತೆ. ಸೊ ಹಾಗಾಗಿ ನಾಳೆ ಬದಲು ಇವತ್ತೇ ಬರೋಣ ಅಂತ ಬಂದಿದ್ದೀನಿ. ಫೀಲ್ ಬ್ಲೆಸ್ಡ್ ಆ್ಯಂಡ್ ಖುಷಿ ಆಯಿತು ಮಾತ್ರ, ಮನಸ್ಸಿಗೆ ಸಮಾಧಾನ ಆಯಿತು. ನಿಮ್ಗೇನು ಅನಿಸ್ತಾ? ತುಂಬ ನೆಮ್ಮದಿ ಅನಿಸುತ್ತೆ, ಚೆನ್ನಾಗಿದೆ ಮಾತ್ರ. ಬನ್ನಿ, ಯಾರೆಲ್ಲ ಬಂದಿಲ್ಲ ಅಂತಂದರೆ. ಬಯಲು ಗಣೇಶ, ಹೊಳಲ್ಕೆರೆ, ತುಂಬ ದೊಡ್ಡ ವಿಗ್ರಹ, ತುಂಬ ಚೆನ್ನಾಗಿದೆ. ಅದರಲ್ಲೂ ಸ್ಪೆಷಲ್ ಡೇಸ್ಗಳಲ್ಲಿ ಬನ್ನಿ, ಇನ್ನೂ ಒಳ್ಳೆ ಅಲಂಕಾರ ಎಲ್ಲ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗಂತೂ. ಪೂಜೆ ಎಲ್ಲ ಮುಗಿಸ್ಕೊಂಡು ನಮಗೆ ಅಶು ಸ್ಟಾರ್ಟ್ ಆಯಿತು. ಯಾಕೆಂದರೆ ಆಲ್ರೆಡಿ ಒಂದು 3:30ನೇ ಆಗಿಬಿಟ್ಟಿತ್ತು ಟೈಮು. 3:30, 4 o'clock ಆಗಿತ್ತು. ಸೊ ಹಾಗಾಗಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಹೊರಟ್ವಿ. ಆ್ಯಕ್ಚುಲಿ ಇದು ಹೊಳಲ್ಕೆರೆಯಲ್ಲಿ ಕೋರ್ಟ್ ರೋಡಲ್ಲಿ ಸಿಗುತ್ತೆ ನಿಮಗೆ, ವೀರಭದ್ರೇಶ್ವರ ಚಾಟ್ಸ್ ಅಂತ ಹೇಳಿ. ಇದನ್ನು ನನ್ನ ಫ್ರೆಂಡ್ ಅರ್ಜುನ್ ಅಂತ ಹೇಳಿ, ಸೊ ಅವರು ಸಜೆಸ್ಟ್ ಮಾಡಿದ್ದು. ನಿಜವಾಗ್ಲೂ ಹೇಳ್ತೀನಿ, ಸಖತ್ ಟೇಸ್ಟಿಯಾಗಿತ್ತು ಈ ಒಂದು ಚಾಟ್ಸ್. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಫಾರ್ ಸಜೆಸ್ಟಿಂಗ್ ದಿಸ್ ಪ್ಲೇಸ್. ತುಂಬ ಚೆನ್ನಾಗಿತ್ತು, ಖುಷಿಯಾಗಿ ತಿನ್ಕೊಂಡು ಬಂದ್ವಿ. ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರ
ನೋಡಿದ್ರ ಹೊಳಲ್ಕೆರೆ ಗಣಪತಿ ಟೆಂಪಲ್ ಹೇಗಿದೆ ಅಂತ ಹೇಳ್ಬಿಟ್ಟು? ಚೆನ್ನಾಗಿದೆ ಅಲ್ವಾ? ಯಾರಾದರೂ ಹೋಗಿಲ್ಲ ಅಂತಂದ್ರೆ ಪ್ಲೀಸ್ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ನಾನು ಇಷ್ಟು ದಿನ ಅದನ್ನ ಕಡಲೆಕಾಳು ಗಣಪತಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಬಟ್ ಅಲ್ಲಿ ಕೇಳಿದಾಗ ಗೊತ್ತಾಯ್ತು ಅದು ಬಯಲು ಗಣಪತಿ ಅಂತ ಹೆಸರು. ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಟೈಮ್ ಇವಾಗ ಆಲ್ಮೋಸ್ಟ್ ಒಂದು 12 ಕಾಲ್ ಆಗಿದೆ. ನಾನು ಏನೂ ತಿಂದಿಲ್ಲ ಅಲ್ವಾ, ಸೊ ಅದಕ್ಕೆ ಇವಾಗ ಹಣ್ಣು ತಿನ್ನೋಣ ಅಂತ ಹೇಳ್ಬಿಟ್ಟು ಪೇರ್ಲೆ ಹಣ್ಣು ತಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ನನಗೆ ಫೇವ್ರೆಟ್. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ನಾನು ಫ್ರೂಟ್ಸ್ ಎಲ್ಲದೂ ಕೂಡ ಒಳ್ಳೆಯದೇ ಬಾಡಿಗೆ, ಇದು ಕೂಡ ತುಂಬ ಒಳ್ಳೆಯದು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಎಲ್ಲ ಥರದ್ದು ತಿಂತೀನಿ ಫ್ರೆಂಡ್ಸ್, ಇದು ಅದು ಅಂತಲ್ಲ. ಅದರಲ್ಲಿ ಏನಾದರೂ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಂದಾಗ ಅದನ್ನು ಜಾಸ್ತಿ ಏನೋ ಕಾನ್ಸಂಟ್ರೇಟ್ ಮಾಡ್ತೀನಿ ಅಥವಾ ಜಾಸ್ತಿ ಫೋಕಸ್ ಮಾಡ್ತೀನಿ. ಸೊ ಆ ಥರ. ಸೊ ಇವಾಗ ಇದು ಪೂರ್ತಿ ಏನು ತಿನ್ನೋದಿಲ್ಲ ನಾನು, 1 ಅಥವಾ 2 ಪೀಸ್ ಆ ಥರ ತಿನ್ಕೊಂಡು ಇಟ್ಕೋತೀನಿ. ಉಪವಾಸ ಅಂತಂದರೆ ತುಂಬ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಉಪವಾಸ ಮಾಡಿಕೊಂಡು ಏನೂ ತಿಂದಲೇನೂ ಕೂಡ ಮಾಡಬಾರ್ದಂತೆ. ಅದು ದೇವರಿಗೆ ತುಂಬ ಸೊರಗಿ ಮಾಡಿದ್ರೂ ಕೂಡ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನಿಲ್ಲ, ಇವಾಗ ನಾನು ಜಸ್ಟು ಇದರಲ್ಲೇ 1 or 2 ಪೀಸ್ ತಿಂದ್ಕೊಂಡ್ರೆ ಒಂದು 1 hour 2 hour ತನಕನೂ ಕೂಡ ನಾನು ಅದನ್ನು ತಳ್ತೀನಿ ಹಸುವನ್ನು. ಸೊ ಅದಾದ್ಮೇಲೆ ಮತ್ತೆ ಬೇಕಾಯ್ತು ಅಂದಾಗ ಮತ್ತೆ ಏನಾದರೂ ಒಂದು ಚಿಕ್ಕದಾಗಿ ಬನಾನೋ ಇಲ್ಲ ಏನಾದರೂ ಒಂದು ಸೌತೆಕಾಯೋ ಏನಾದರೂ ಈ ಥರ ತಿಂತೀನಿ. ಸೊ ಇವಾಗಲೂ ಅಷ್ಟೇ ಇದು ತಿಂತೀನಿ. ಇದೇನಪ್ಪ ಸಂಕಷ್ಟಿ ಉಪವಾಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಾಟ್ಸ್ ತಿಂದಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಆಸ್ ಐ ಟೋಲ್ಡ್ ಅರ್ಲಿಯರ್, ಅದು ಸಂಕಷ್ಟಿಯ ಇಂದಿನ ದಿನದ ವಿಡಿಯೋ. ಸಂಕಷ್ಟಿ ದಿನ ನಾನು ಹೋಗೋಕ್ಕಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಇಂದಿನ ದಿನ ಹೋಗಿ ಅವಾಗ ನಾನು ತಿನ್ಕೊಂಡು ಬಂದಿರುವಂಥದ್ದು. ಬಟ್ ಏನು ಮಾಡಿದ್ದೀನಿ ಅದನ್ನು ನಾನು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಬಟ್ ಸಂಕಷ್ಟಿ ದಿನ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಥರ ವೆರಿ ಲಿಮಿಟೆಡ್ ಫ್ರೂಟ್ಸನ್ನು ತಿನ್ಕೊಂಡು ನಾನು ಉಪವಾಸ ಮಾಡ್ತೀನಿ. ಸೊ ತುಂಬ ಹಣ್ಣುಗಳನ್ನು ತಿನ್ನೋದಿಲ್ಲ ಫ್ರೆಂಡ್ಸ್, ಆನೆಸ್ಟ್ಲಿ ಹೇಳ್ತೀನಿ. ತುಂಬ ಕಡಿಮೆ ಹಣ್ಣುಗಳನ್ನೇ ತಿನ್ಕೊಂಡು ನಾನು ಉಪವಾಸ ಮಾಡ್ತೀನಿ. ಈ ರೀತಿ ಇರುತ್ತೆ ನನ್ನ ಉಪವಾಸ ಫ್ರೆಂಡ್ಸ್. ಇವಾಗ ಈವ್ನಿಂಗ್ ಪೂಜೆ ಮಾಡಬೇಕು. ನಾನು ಸಂಕಷ್ಟಿದು ಬೆಳಗ್ಗೆ ಪೂಜೆ ಮುಗಿಸಿದ್ದೀನಿ. ಸೊ ಇವಾಗ ಈವ್ನಿಂಗ್ ಪೂಜೆ ಮಾಡಬೇಕು. ಈವ್ನಿಂಗ್ ಪೂಜೆಗೆ ನಾನು ಸ್ವಲ್ಪ ಪ್ರಸಾದ ಮಾಡ್ಕೋಬೇಕು. ಪ್ರಸಾದ ಅಂದರೆ ಏನಿಲ್ಲ, ಕಡಲೆಕಾಳು ಉಸ್ಲಿ ಮಾಡ್ತೀನಿ. ಗಣೇಶನ್ಗೆ ಕಡಲೆಕಾಳು ಪ್ರಿಯ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ಗಣೇಶನ್ಗೆ ಇಷ್ಟವಾಗಿರೋ ಕಡಲೆಕಾಳನ್ನು ಬಳಸ್ಕೊಂಡು ನಾನೊಂದು ಪ್ರಸಾದ ಮಾಡ್ತೀನಿ. ತುಂಬ ಸಿಂಪಲ್ ಪ್ರಸಾದ ಅದು, ಅದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡುವಂಥದ್ದೇನಿಲ್ಲ. ಸೊ ಆ ಪ್ರಸಾದ ಮಾಡಿಕೊಂಡು ಮನೇಲಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ಟೆಂಪಲಿಗೆ ಹೋಗಬೇಕು. ಟೆಂಪಲಿಗೆ ಹೋಗ್ಬಿಟ್ಟು ಹಣ್ಣುಕಾಯಿ ಮಾಡಿಸ್ಕೊಂಡು ಬರಬೇಕು. ಸೊ ಇವಾಗ ಪ್ರಸಾದನ ಹೇಗೆ ಮಾಡೋದು ಅಂತ ಜಸ್ಟ್ ಕ್ವಿಕ್ಕಾಗಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ನಾವು ಪೂಜೆ ಮಾಡಿಕೊಂಡು ಟೆಂಪಲ್ಗೆ ಹೋಗೋಣ. ಈ ಒಂದು ಕಡಲೆಕಾಳು ಪ್ರಸಾದನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಪ್ರೀವಿಯಸ್ಲಿ ತೋರಿಸಿದ್ದೀನಿ. ಬಟ್ ಆದರೂ ಇದರಲ್ಲೂ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಾನು ಕಡಲೆ ಕಾಳನ್ನು ಮಾರ್ನಿಂಗೇ ನೆನೆ ಹಾಕಬೇಕಿತ್ತು, ಬಟ್ ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಮಧ್ಯಾಹ್ನ ಒಂದು 3 ಗಂಟೆ ಮೇಲೆ ನೆನೆಸಿದ್ದೆ, ಅದು ನೆಂದಿರಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಒಂದು ಸ್ವಲ್ಪ ಪಕ್ಕದಲ್ಲೇ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಅದರಲ್ಲಿ ನಾನು ಸ್ವಲ್ಪ ಸ್ಟೀಮ್ ಮಾಡಿಕೊಂಡೆ. ಯಾಕೆಂದರೆ ಬರೀ ಒಗ್ಗರಣೆಗೆ ಹಾಕ್ಬಿಟ್ರೆ ನಿಜವಾಗ್ಲೂ ಅದು ಬೇಯೋದಿಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನಾನು ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿದಾದ್ಮೇಲೆ ಈ ಬೇಯಿಸ್ಕೊಂಡಿರುವಂತಹ ಕಡಲೆಕಾಳನ್ನು ಇದಕ್ಕೆ ಸೇರಿಸ್ಕೊತೀನಿ. ಬೇಯಿಸ್ಕೊಂಡಿರುವ ಕಡಲೆಕಾಳನ್ನು ಸೇರಿಸ್ಕೊಂಡು ಒಂದು ಒಳ್ಳೆ ರೀತಿ ಮಿಕ್ಸ್ ಕೊಟ್ಟು ಆಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ. ಇಲ್ಲಿ ನೀವು ಕಡಲೆಕಾಳಿಗೆ ಬೇಯಿಸ್ಬೇಕಾದ್ರೇ ಉಪ್ಪು ಸೇರಿಸ್ಕೋಬೋದು, ಇಲ್ಲ ನೀವು ಒಗ್ಗರಣೆ ಟೈಮಲ್ಲೂ ಕೂಡ ಸೇರಿಸ್ಕೋಬೋದು. ಯಾವ ಮೆಥಡ್ ಆದರೂ ಯೂಸ್ ಮಾಡಿ, ಬಟ್ ಹೆಂಗೆ ಮಾಡಿದ್ರು ಚೆನ್ನಾಗಿರುತ್ತೆ. ಸೊ ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಮಾಡಿ ಲಾಸ್ಟಿಗೆ ನಾನಿಲ್ಲಿ ಕಾಯಿ ತುರಿನ ಆ್ಯಡ್ ಮಾಡ್ತೀನಿ. ಕಾಯಿ ತುರಿ ಇಸ್ ಮಸ್ಟ್. ಯಾಕೆಂದರೆ ಈ ಒಂದು ಪ್ರಸಾದಕ್ಕೆ ನನಗೆ ಏನೋ ಗೊತ್ತಿಲ್ಲ, ಪರ್ಸ್ನಲಿ ಕಾಯಿ ತುರಿ ಹಾಕಿದ್ರೇ ಈ ಪ್ರಸಾದ ಒಂದು ಕಂಪ್ಲೀಟ್ ಅಂತ ಅನಿಸುತ್ತೆ. ಸೊ ಇದನ್ನು ನಾನು ಎವ್ರಿ ಸಂಕಷ್ಟಿಗೆ ಪ್ರಸಾದ ಮಾಡ್ಕೋತೀನಿ. ಆಲ್ಮೋಸ್ಟ್ ನನ್ನ ಎವ್ರಿ ಡೇ ಸಂಕಷ್ಟಿ ಮಾಡುವಂಥ ದಿನದಲ್ಲಿ ಇದೇ ಪ್ರಸಾದನೇ ನಾನು ಮಾಡಿಕೊಂಡು ಈವ್ನಿಂಗ್ ಮನೆಯಲ್ಲೂ ಕೂಡ ಇಟ್ಟು ಪೂಜೆ ಮಾಡ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಈವ್ನಿಂಗ್ ಪೂಜೆ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಪೂಜೆ ಮಾಡಿದ ದೀಪ ಇನ್ನೂ ನಿಜವಾಗ್ಲೂ ಹಾರಿರಲಿಲ್ಲ. ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಮನೆಯಲ್ಲಿ ಕಡಲೆಕಾಳು ಪ್ರಸಾದ ಇಟ್ಬಿಟ್ಟು ಮತ್ತೆ ಪೂಜೆ ಮಾಡ್ತೀನಿ. ಈವ್ನಿಂಗ್ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ನಾನು ನಮ್ಮೂರಲ್ಲೇ ಗಣಪತಿ ಟೆಂಪಲ್ ಇದೆ. ಸೊ ಗಣಪತಿ ಟೆಂಪಲ್ಗೂ ಕೂಡ ನಾನು ಹಣ್ಣುಕಾಯಿ ಮತ್ತು ಈ ಪ್ರಸಾದ ಎಲ್ಲ ತೊಗೊಂಡು ಹೋಗ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ಕಡಲೆಕಾಳು ಪ್ರಸಾದ ಗಣಪತಿಗೆ ಯಾಕೆ ಪ್ರಿಯ ಅಂತ ಹೇಳ್ಬಿಟ್ಟು ನಾನು ತುಂಬ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಎಕ್ಸಾಕ್ಟ್ ರೀಸನ್ ನಂಗೆ ಸಿಕ್ಕಿಲ್ಲ. ಆದರೂ ಬಿಡಲ್ಲ, ಇನ್ನೂ ಒಂದಷ್ಟು ಜನರನ್ನ ನಾನು ಕೇಳಿ ತಿಳ್ಕೊತೀನಿ. ಯಾಕಂದರೆ ಅಷ್ಟು ಬೇಳೆಕಾಳುಗಳಿದೆ, ತರಕಾರಿಗಳಿದೆ, ಬಟ್ ಕಡಲೆಕಾಳೆ ಏನಕ್ಕೆ ಗಣೇಶನ್ಗೆ ಫೇವ್ರೆಟ್? ಇದೊಂದು ಕ್ವಶನ್ ರೈಸ್ ಆಗೇ ಆಗುತ್ತೆ. ಅದರಲ್ಲೂ ನಾನು ಸ್ವಲ್ಪ ಕ್ವಶನ್ ರೈಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಯಾಕೆಂದರೆ ಎಲ್ಲ ಟರ್ನ್ ಟ್ವಿಸ್ಟ್ಗಳನ್ನು ಕೂಡ ನಾನು ಕನ್ಸಿಡರ್ ಮಾಡ್ಕೊಂಡು ಇದು ಯಾಕೆ, ಇದು ಹೆಂಗೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತೀನಿ. ಬಟ್ ನನಗೆ ಚೆನ್ನಾಗಿ ಹೇಳೋರು ಸಿಕ್ಕಿದ್ರೆ ನಿಜವಾಗ್ಲೂ ಹೇಳ್ತೀನಿ, ನಾನು ಇನ್ಫಾರ್ಮೇಷನ್ನ ನಾನು ಕಲೆ ಹಾಕ್ತೀನಿ.
ಸೊ ಫೈನಲಿ ನಾನು ಈವ್ನಿಂಗ್ ಪೂಜೆನೂ ಕೂಡ ನಾನು ಮುಗಿಸ್ದೆ. ಅದರದ್ದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಅಷ್ಟೇ ಇದು. ಏನಿಲ್ಲ, ಮತ್ತೇನು ಅಲಂಕಾರ ಮತ್ತೇನು ಒರೆಸೋದು ತೊಳೆಯೋದು ಏನಿರೋದಿಲ್ಲ. ಜಸ್ಟ್ ಸಂಜೆ ಏನೋ ಕಡಲೆಕಾಳು ಪ್ರಸಾದ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡುವಂಥದ್ದು. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಗಣಪತಿ ಟೆಂಪಲ್ಗೆ ಬೇಕಾಗಿರುವ ಹಣ್ಣು, ಕಾಯಿ, ಹೂವು ಮತ್ತು ನಾನು ಮಾಡ್ಕೊಂಡಿರುವಂಥ ಕಡಲೆಕಾಳು ಪ್ರಸಾದ ಮತ್ತು ಇಷ್ಟೆಲ್ಲ ಇಟ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಇದು ನನ್ನ ರೂಟೀನ್. ಫ್ರೆಂಡ್ಸ್, ದೇವಸ್ಥಾನಕ್ಕೆ ರೆಡಿ ಆಗಿದ್ದೀನಿ. ಹಾಗೆ ವಿನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. 5 ನಿಮಿಷ ಅಂತ ಹೇಳಿದ್ದಾನೆ, ಎಷ್ಟೊತ್ತು ಮಾಡ್ತಾನೋ ಗೊತ್ತಿಲ್ಲ. ಅವ್ನು ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ವಿನಿ ಗೊತ್ತಲ್ಲ ನಿಮಗೆ, 5 ನಿಮಿಷ ಅಂತ ಹೇಳ್ತಾನೆ, ಅದು 1/4 ಗಂಟೆ 20 ನಿಮಿಷ ಆಗುತ್ತೆ. ಸೊ ಈ ಥರ ಎಕ್ಸ್ಟೆಂಡ್ ಆಗುತ್ತೆ. ಬಟ್ ಏನೂ ಮಾಡೋಂಗಿಲ್ಲ, ನನಗೆ ಅವ್ನ ಕಂಫರ್ಟ್. ಸೊ ಹಾಗಾಗಿ ಅವನಿಗೆ ಕಾದು ನಾನು ಕರ್ಕೊಂಡು ಹೋಗ್ತೀನಿ. ಅಂತೂ ಫೈನಲಿ ಟೆಂಪಲಿಗೆ ಬಂದೆ. ಸೊ ಟೆಂಪಲ್ ಕೂಡ ಏನು ದೂರ ಇಲ್ಲ, ನಮ್ಮ ಮನೆಯಿಂದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಾಕಬಲ್ ಡಿಸ್ಟೆನ್ಸ್, ಆರಾಮ್ಸೆ ನಡ್ಕೊಂಡು ಕೂಡ ಹೋಗ್ಬೋದು. ಬಟ್ ಈವ್ನಿಂಗ್ ಟೈಮ್ ಅಲ್ವಾ, ಸೊ ಒಬ್ಬಳೇ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ವಿನಿಗೆ ನಾನು ಯಾವಾಗಲೂ ಕಾಯ್ಕೊಂಡು ಅವನ್ನ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಏನಂದರೆ ನಮ್ಮ ಊರಹಬ್ಬ ಇದೆ, ಮಾರಿ ಹಬ್ಬ. ಸೊ ಹಾಗಾಗಿ ಪ್ರತಿಯೊಂದು ದೇವಸ್ಥಾನಗಳಿಗೂ ಕೂಡ ಬಣ್ಣ ಹೊಡಿಸ್ತಾ ಇದ್ದಾರೆ. ಸೊ ಈ ಪೇಂಟ್ ಮಾಡಿಸ್ತಾ ಇರೋ ಕಾರಣ ನಿಜವಾಗ್ಲೂ ಹೇಳ್ತೀನಿ, ದೇವಸ್ಥಾನಗಳೆಲ್ಲವೂ ಕೂಡ ಒಳ್ಳೆ ಕಳೆ ಬಂದಿದೆ ಅಂತ ಹೇಳ್ಬೋದು. ಹಾಗೆ ಅಲ್ವಾ, ನಾವೇ ಆಗಲಿ ಒಂದು ಅಲಂಕಾರ ಮಾಡ್ಕೊಂಡಾಗ ಯಾವ ರೀತಿ ಕಾಣಿಸ್ತೀವಿ. ಸೊ ಅದು ಮನೆ ಆಗಿರ್ಬೋದು, ಟೆಂಪಲ್ಸ್ ಆಗಿರ್ಬೋದು ಅಷ್ಟೇ, ಪೇಂಟಿಂಗ್ ಮಾಡಿಸಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲೂ ಕೂಡ ನಾನು ನನ್ನ ಮನಸ್ಸಿಗೆ ಸಮಾಧಾನ ಆಗೋ ರೀತಿ ಪೂಜೆ ಎಲ್ಲ ಮಾಡಿ, ಅಲ್ಲೇ ಒಂದಷ್ಟು ಜನ ಅಣ್ಣಂದ್ರಿದ್ರು. ಸೊ ಅವರಿಗೆಲ್ಲ ನಾನು ಪ್ರಸಾದ ಕೊಟ್ಟುಬಿಟ್ಟು ನನ್ನ ಸಂಕಷ್ಟಿ ಮುಗಿಸ್ತೀನಿ. ಸಂಕಷ್ಟಿ ಮುಗಿಯೋದಕ್ಕೆ ಇದು ಒಂದು ಬಾಕಿ. ನೀವು ನೋಡ್ತಾ ಇರ್ಬೋದು, ಆಕಾಶದಲ್ಲಿ ಚುಕ್ಕಿ ಅಥವಾ ಚಂದ್ರನ ನೋಡಿಬಿಟ್ಟು ನಾನು ಸಂಕಷ್ಟಿ ಕಳಿತೀನಿ, ಅಂದರೆ ನಾನು ಉಪವಾಸ ಕಳಿತೀನಿ. ಸೊ ಅದನ್ನು ನೋಡಿಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಆದಮೇಲೆ ನಾನು ನೈಟ್ ನನ್ನ ಊಟಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನಾನು ಸಂಕಷ್ಟಿ ದಿನ ರೈಸ್ ಐಟಮ್ ತಿನ್ನೋದಿಲ್ಲ ಫ್ರೆಂಡ್ಸ್. ಕೇಳ್ಪಟ್ಟಿದ್ದೀನಿ, ಬೇಡ ರೈಸ್ ಐಟಮ್ಮು ಅವತ್ತಿನ ದಿನ ಅಂತ ಹೇಳ್ಬಿಟ್ಟು, ಏನಾದರೂ ಸ್ಯಾಲಡ್ ಆಗಿರ್ಬೋದು, ಇಲ್ಲ ಈ ಥರ ಏನಾದರೂ ಉಪ್ಪಿಟ್ಟಾಗಿರ್ಬೋದು, ಈ ಥರ ಮಾಡ್ಕೊಂಡು ತಿನ್ಬೋದಂತೆ. ಸೊ ಹಾಗಾಗಿ ನನಗೂ ಅದೇನೋ ಗೊತ್ತಿಲ್ಲ, ಉಪ್ಪಿಟ್ಟು ತುಂಬ ಫೇವ್ರೆಟ್ ನನಗೆ. ಸೊ ಅದನ್ನು ಆಲ್ ಟೈಮ್ ಕೊಟ್ಟರು ನಾನು ತಿಂತೀನಿ. ಅದೊಂಥರ ಡಯಟ್ ಫುಡ್ ಫೀಲ್ ಕೊಡುತ್ತೆ. ಮತ್ತು ನನಗೆ ಟೇಸ್ಟ್ ವೈಸ್ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಜನರನ್ನು ಕೇಳ್ಪಟ್ಟಿದ್ದೀನಿ, ಉಪ್ಪಿಟ್ಟು ಎಷ್ಟೋ ಜನರಿಗೆ ಇಷ್ಟ ಆಗೋದಿಲ್ಲ. ಬಟ್ ನನಗೆ ಮತ್ತು ನನ್ನ ಸಿಸ್ಟರ್ಸಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಉಪ್ಪಿಟ್ಟು. ಈವನ್ ಅಮ್ಮನಿಗೂ ಕೂಡ ಅಷ್ಟೇ. ಸೊ ಹಾಗಾಗಿ ನಾನಿವತ್ತು ನೈಟ್ ಊಟಕ್ಕೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಉಪ್ಪಿಟ್ಟಿಗೆ ಇನ್ನೇನು ನಾರ್ಮಲ್ ಎಲ್ಲರೂ ಮಾಡೋ ರೀತಿಯೇ ನಾನು ಒಗ್ಗರಣೆ ಮಾಡಿಕೊಂಡು ಅದಕ್ಕೀಗ ನೀರು ಹಾಕಿಬಿಟ್ಟು ಅದು ಕುದೀತಾ ಇರಬೇಕಾದ್ರೆ ನಾನು ರವೆನ ಹುರ್ಕೊಂಡಿರ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ರವೆನ ತುಂಬ ಕೆಂಪಗಾಗೋ ರೀತಿ ಹುರಿದಿದ್ದೀನಿ. ಯೂಶ್ವಲಿ ಉಪ್ಪಿಟ್ಟು ನನ್ನ ಪ್ರಕಾರ ರವೆನ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವಲ್ವಾ, ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ನನಗೆ ಈ ಥರ ಮಾಡ್ಕೊಳಕ್ಕೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಕೆಲವರು ರವೆನ ತುಂಬ ಉರಿಯೋದಿಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ರವೆನ ಆದಷ್ಟು ಲೋ ಫ್ಲೇಮಲ್ಲಿ ಈ ಥರ ಸ್ವಲ್ಪ ಕೆಂಪಾಗೋ ರೀತಿ ಹುರಿದು ಆಮೇಲೆ ನೀವು ಉಪ್ಪಿಟ್ಟು ಮಾಡ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ಸಖತ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಿಜವಾಗ್ಲೂ ತಿನ್ನೋರು ಕೂಡ ನಿಮಗೆ ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾರೆ ನಿಮ್ಮ ಕುಕಿಂಗ್ ಬಗ್ಗೆ. ಸೊ ಫೈನಲ್ ಟಚಪ್ಪಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡು ಉಪ್ಪಿಟ್ಟನ್ನು ಕ್ಲೋಸ್ ಮಾಡಿದ್ದೀನಿ. ಸೊ ಈ ರೀತಿ ಆದರೆ ಒಂದು ಸ್ವಲ್ಪ ಹೊತ್ತಿಗೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಇದು ತುಂಬ ಲಾಂಗ್ ಪ್ರೋಸೆಸ್ ಕೂಡ ಅಲ್ಲ. ಸೊ ಹಾಗಾಗಿ ನನಗೆ ಇದನ್ನು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಟು ಒಂದು 10 ಮಿನಿಟ್ಸ್ ಆದಮೇಲೆ ನಾನು ಹಾಕ್ಕೊಂಡು ತಿಂತೀನಿ. ಆವಾಗ ಅದು ಬಿಸಿಗೂ ಅದಕ್ಕೂ ಚೆನ್ನಾಗಿ ಹಳ್ಕೊಂಡಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಸ್ವಲ್ಪ ಅದ್ರ ಜೊತೆಯಲ್ಲಿ ಕಡಲೆಕಾಳು ಪ್ರಸಾದನೂ ಕೂಡ ತೊಗೊಂಡೆ, ಅಂದರೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದೆ. ಸೊ ಉಪ್ಪಿಟ್ಟು ಜೊತೆಯಲ್ಲಿ ಆ ಒಂದು ಕಡಲೆಕಾಳು ಪ್ರಸಾದನೂ ಒಂದು ಸ್ವಲ್ಪ ಇಟ್ಕೊಂಡು ತಿಂತೀನಿ ನಾನು. ಸೊ ಇಷ್ಟು ತಿಂದರೆ ಆಲ್ಮೋಸ್ಟ್ ನನ್ನ ಸಂಕಷ್ಟಿ ದಿನದ ಸೆಲೆಬ್ರೇಷನ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ ನಂದು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಜಸ್ಟ್ ವಾಯ್ಸ್ ಓವರ್ ಕೊಡೋದ್ರಲ್ಲೇ ಇದ್ದೆ, ಬಿಕಾಸ್ ಸುಸ್ತಾಗಿತ್ತು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ತುಂಬ ಲಿಮಿಟೆಡ್ ಫ್ರೂಟ್ಸನ್ನು ತಿನ್ಕೊಂಡಿದ್ದಂಥದ್ದು ಇವತ್ತು ಮಾರ್ನಿಂಗಿಂದ. ಆಲ್ಮೋಸ್ಟ್ ಉಪವಾಸ ಅಂದರೆ ನಾನು ತುಂಬ ಕಡಿಮೆ ತಿನ್ಕೊಂಡೆ ಉಪವಾಸ ಮಾಡೋದು, ಅಂದರೆ ಹಣ್ಣುಗಳನ್ನೇ ಕೆ ಜಿಗಟ್ಟಲೆ ತಿನ್ಕೊಂಡು ಉಪವಾಸ ಮಾಡೋದು ಅಂತಂದರೆ ಅದು ಏನು ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ತುಂಬ ಲಿಮಿಟೆಡ್ ಹಣ್ಣನ್ನೇ ತಿನ್ಕೊಂಡು ನಾನಿವತ್ತು ಸಂಕಷ್ಟಿನ ಪೂರೈಸಿದ್ದೀನಿ. ಆ್ಯಂಡ್ ನೈಟ್ ಊಟಕ್ಕೆ ನಾನಿವತ್ತು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಯೂಶ್ವಲಿ ನಾನು ಸಂಕಷ್ಟಿ ದಿನ ರೈಸ್ ಐಟಮ್ ತಿನ್ನೋದಿಲ್ಲ. ಅವತ್ತಿನ ದಿನ ಆಲ್ಮೋಸ್ಟ್ ಇದೇ ರೀತಿಯೇ ಉಪ್ಪಿಟ್ಟು ಮಾಡ್ಕೊತೀನಿ. ಇವಾಗ ಸುಮಾರು ತಿಂಗಳುಗಳಿಂದ ನಾನು ಸಂಕಷ್ಟಿನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ, ಸಂಕಷ್ಟಿನ ಆಚರಿಸ್ಕೊಂಡು ಬಂದಿದ್ದೀನಿ. ಪ್ರತಿ ಸಂಕಷ್ಟಿ ದಿನದ ರಾತ್ರಿ ಊಟ ನಂದು ಉಪ್ಪಿಟ್ಟೇ ಆಗಿರುತ್ತೆ, ಅದರಲ್ಲಿ ನೋ ಚೇಂಜಸ್. ಇವತ್ತು ಕೂಡ ಅಷ್ಟೇ ಉಪ್ಪಿಟ್ಟು ಮತ್ತು ಸ್ವಲ್ಪ ಕಡಲೆಕಾಳು ಉಸ್ಲಿ ದೇವರಿಗೆ ಇಟ್ಟಿದ್ದೆ ಅಲ್ವಾ. ಸೊ ಅದ್ರದ್ದು ಪ್ರಸಾದನೂ ಸ್ವಲ್ಪ ತೊಗೊಂಡು ತಿಂದೆ ನಾನು. ಟೆಂಪಲ್ಗೆ ಕೂಡ ಹೋಗಿ ಬಂದೆ, ತುಂಬ ಖುಷಿ ಆಯಿತು. ಅಲ್ಲೂ ಒಂದಷ್ಟು ಜನಕ್ಕೆ ನಾನು ಪ್ರಸಾದನ ಹಂಚ್ಬಿಟ್ಟು ಬಂದೆ, ಹಣ್ಣು ಕಾಯೆಲ್ಲ ಮಾಡಿಸ್ಕೊಂಡು ಬಂದೆ. ಇವತ್ತು ನನ್ನ ದಿನ ಕಂಪ್ಲೀಟ್ ಆಯಿತು. ನನಗೆ ಈ
ಈ ಸಂಕಷ್ಟಿ ಆಚರಣೆ ಮನಸ್ಸಿಗೆ ತುಂಬ ಸಮಾಧಾನ ಕೊಡ್ತು ಅಂತ ಹೇಳ್ಬೋದು. ಇದು ನನ್ನ ಒಂದು ವೇ ಆಫ್ ಸೆಲೆಬ್ರೇಟಿಂಗ್ ಸಂಕಷ್ಟಿ. ಬೇರೆಯವರು ಬೇರೆ ಥರ ಎಲ್ಲ ಮಾಡ್ತಿರೇನೋ ನನಗೆ ಗೊತ್ತಿಲ್ಲ, ಬಟ್ ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀನಿ ಆ ರೀತಿ ನಾನು ತೋರಿಸಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ನನಗೆ ಹೇಳಿ, ನಾನು ತಿದ್ಕೋತೀನಿ. ಇಲ್ಲ ಸರಿ ಇತ್ತು ಅಂದರೂ ಕೂಡ ಓಕೆ ಫೈನ್, ಇದೇ ರೀತಿನೇ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಸಂಕಷ್ಟಿ ದಿನದ ವ್ಲಾಗ್. ಎಷ್ಟು ಸಾಧ್ಯನೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಇದು ಒಂದು ಸಿಂಪಲ್ ವ್ಲಾಗ್ ಆಯಿತಾ, ತುಂಬ ಏನು ಆಡಂಬರದ ವ್ಲಾಗ್ ಅಲ್ಲ, ಇದು ತುಂಬ ಸಿಂಪಲ್ ವ್ಲಾಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಚಡ.